ಸೊ ನಿಮ್ಮೆಲ್ಲರಿಗೂ ಸ್ವಾಗತ ಟು ಆರ್ ಚಾನಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್ ಆ್ಯಂಡ್ ಇಲ್ಲಿ ನಾವು ಮಾರ್ವೆಲ್ನ ಪ್ರತಿಯೊಂದು ಅಪ್ಡೇಟ್ಸ್ ಬಗ್ಗೆ ಮಾತಾಡ್ತೀವಿ. ಸೊ ನೀವು ಮಾರ್ವೆಲ್ ಫ್ಯಾನ್ ಆಗಿದ್ದರೆ ಅಥವಾ ನಿಮಗೆ ಮಾರ್ವೆಲ್ ಬಗ್ಗೆ ತುಂಬಾ ಇಷ್ಟ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೋ. ಸೊ 2 ವೀಕ್ಸ್ ಆಯಿತು ಒಂದು ವಿಡಿಯೋ ಮಾಡಿ, ಯಾಕಂದರೆ ಒಂದು ಕಡೆ IPL ಮತ್ತು X-Men 97 ಸೀರೀಸ್ ಶುರು ಆಗಿದ್ರೆ ಇನ್ನೊಂದು ಕಡೆ ನಮ್ಮನ್ನ ಹಾಯಾಗಿರಬಾರ್ದು ಅಂತ ಫೈನಲ್ ಎಕ್ಸಾಮ್ ಶುರು ಮಾಡಿದ್ದಾರೆ. ಅದಕ್ಕಾಗಿಯೇ ವಿಡಿಯೋ ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ಯಾಕಂದರೆ ಜಾಸ್ತಿ ಫೋಕಸ್ ಈಗ ಆ ಕಡೆ ಕೊಡಬೇಕಾಗುತ್ತೆ. ಆದ್ರೂ ವರಿ ಮಾಡ್ಕೊಬೇಡಿ, ಒಂದೊಂದು ವಿಡಿಯೋ ಅಲ್ಲೇ ಎಲ್ಲನೂ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈಗ ಇವತ್ತಿನ ಅಪ್ಡೇಟ್ಸ್ ಬಗ್ಗೆ ಮಾತಾಡೋಣ. ಸೊ ಲಾಸ್ಟ್ ವೀಕ್ ಸೋನಿ ಅವರು ವೆನೋಮ್ 3 ಮೂವಿಯ ಟೈಟಲ್ ಮತ್ತು ರಿಲೀಸ್ ಡೇಟ್ನ ಅನೌನ್ಸ್ ಮಾಡಿದ್ದಾರೆ. ಸೊ ವೆನೋಮ್ 3 ಮೂವಿಯ ಟೈಟಲ್ ಬಂದು ಈಗ ವೆನೋಮ್ ದ ಲಾಸ್ಟ್ ಡ್ಯಾನ್ಸ್. ಸೊ ಮೂವಿಯ ಟೈಟಲ್ ಎಮೋಷ್ನಲ್ ಆಗಿದೆ, ಯಾಕಂದರೆ ವೆನೋಮ್ 3 ಮೂವಿ ವೆನೋಮ್ ಫ್ರಾಂಚೈಸ್ನ ಕೊನೆ ಮೂವಿ ಆಗುತ್ತೆ. ಆದರೆ ವರಿ ಮಾಡ್ಕೊಬೇಡಿ, ಯಾಕಂದರೆ ಕೆವಿನ್ ಫ್ಯಾಗಿ ಅವರು ಟಾಮ್ ಹಾರ್ಡಿನ ವೆನೋಮ್ನ ಅವೆಂಜರ್ಸ್ ಸೀಕ್ರೆಟ್ ವಾರ್ ಮೂವಿಯಲ್ಲಿ ತರಬೇಕು ಅಂತ ಪ್ಲ್ಯಾನ್ ಇದ್ದಾರೆ. ಸೊ ವೆನೋಮ್ 3 ಮೂವಿ ಸ್ಪೈಡರ್ ಮ್ಯಾನ್ ನೋ ವೇ ಹೋಮ್ ಮೂವಿಯ ಎಂಡ್ ಕ್ರೆಡಿಟ್ ಇಂದನೇ ಕಂಟಿನ್ಯೂ ಆಗುತ್ತೆ. ಸೊ ಸ್ಪೈಡರ್ ಮ್ಯಾನ್ ನೋ ವೇ ಹೋಮ್ ಮೂವಿ ಎಂಡಲ್ಲಿ ಟಾಮ್ ಹಾರ್ಡಿ ನಮ್ಮ ಮಾರ್ವೆಲ್ ಯೂನಿವರ್ಸ್ಗೆ ಬಂದು ಅವನ ವೆನೋಮ್ ಸಿಂಬಿಯೋಟ್ನ ಬಿಟ್ಟು ವಾಪಸ್ ಮತ್ತೆ ಸೋನಿ ಯೂನಿವರ್ಸ್ಗೆ ಹೋಗ್ತಾನೆ. ಸೊ ಮೂವಿ ಅಲ್ಲಿಂದನೇ ಶುರು ಆಗುತ್ತೆ. ಆ್ಯಂಡ್ ಈ ಮೂವಿಯ ವಿಲನ್ ಬಂದು ಟಾಕ್ಸಿನ್ ಆಗಿರ್ತಾನೆ, ಯಾಕಂದರೆ ಟಾಕ್ಸಿನ್ ಕ್ಯಾರೆಕ್ಟರ್ನ ವೆನೋಮ್ ಲೆಟ್ ದೇರ್ ಬಿ ಕಾರ್ನೇಜ್ ಮೂವಿಯಲ್ಲೇ ಸೆಟಪ್ ಮಾಡಿದರು. ಸೊ ಈ ಟಾಕ್ಸಿನ್ ಯಾರು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ನಾನು ಟಾಕ್ಸಿನ್ ಒರಿಜಿನ್ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಆ್ಯಂಡ್ ಅದನ್ನ ನೋಡಿ. ಆದರೆ ಈಗ ಬಂದಿರೋ ರಿಪೋರ್ಟ್ಸ್ ಪ್ರಕಾರ ವೆನೋಮ್ 3 ಮೂವಿ ಈಗ ನಾರ್ಮಲ್ ವೆನೋಮ್ ಮೂವಿ ಆಗಿರಲ್ಲ, ಅದರ ಬದಲು ಒಂದು ಮಲ್ಟಿವರ್ಸಲ್ ಮೂವಿ ಆಗಿರುತ್ತೆ. ಸೊ ಕೆಲವು ತಿಂಗಳುಗಳ ಹಿಂದೆ ಸೋನಿ ಅವರು ಅವರ ಟಿಕ್ಟಾಕ್ ಅಕೌಂಟಲ್ಲಿ ಒಂದು ವಿಡಿಯೋ ಪೋಸ್ಟ್ ಮಾಡಿದರು. ಟಾಮ್ ಹಾರ್ಡಿಯ ವೆನೋಮ್ ಮತ್ತು ಸ್ಯಾಮ್ ರೇಮಿ ಯೂನಿವರ್ಸ್ನ ಸ್ಪೈಡರ್ ಮ್ಯಾನ್ 3 ಮೂವಿಯ ವೆನೋಮ್ನ ಫೇಸ್ ಆಫ್ ಮಾಡಿದರು. Yeah, I know all about you. I'll be right with you. What the hell? What are you doing? You come in here again, and we will find you, and then we will eat your face right off your head. Do you understand? ಆದರೆ ಆ ವಿಡಿಯೋ ಹಾಕಿ ಜಸ್ಟ್ ಒಂದು 5 ಮಿನಿಟ್ಸ್ಗೆ ಡಿಲೀಟ್ ಮಾಡಿದ್ರು. ಸೊ ಇದೇ ಥರನೇ ಸ್ಪೈಡರ್ ಮ್ಯಾನ್ ನೋ ವೇ ಹೋಮ್ ಮೂವಿಗೂ ಕೂಡ ಕೆಲವೊಂದು ವಿಡಿಯೋ ಬಿಟ್ಟು ಹಾಗೇನೆ ಡಿಲೀಟ್ ಮಾಡಿದ್ರು. ಸೊ ಮೇ ಬಿ ವೆನೋಮ್ 3 ಮೂವಿಯಲ್ಲಿ ನಾವು ಈ 2 ವೆನೋಮ್ಗಳನ್ನ ಫೇಸ್ ಆಫ್ ನೋಡಬಹುದಾ ಅಂತ ನೋಡಬೇಕು. ಈ ವೆನೋಮ್ ವರ್ಸಸ್ ವೆನೋಮ್ ಫೇಸ್ ಆಫ್ ನೋಡ್ತೀವೋ ಇಲ್ವೋ, ಆದರೆ ವೆನೋಮ್ 3 ಮೂವಿಯಲ್ಲಿ ವೆನೋಮ್ ವರ್ಸಸ್ ಸ್ಪೈಡರ್ ಮ್ಯಾನ್ ಫೇಸ್ ಆಫ್ ನೋಡೋದು ಪಕ್ಕ, ಯಾಕಂದರೆ ಟಾಮ್ ಹಾರ್ಡಿ ಅವರೇ ಕನ್ಫರ್ಮ್ ಮಾಡಿದ್ರು ದಟ್ ವೆನೋಮ್ ಕ್ಯಾರೆಕ್ಟರ್ನ ಮೇನ್ ಗೋಲ್ ಬಂದು ಸ್ಪೈಡರ್ ಮ್ಯಾನ್ನ ಫೇಸ್ ಮಾಡಬೇಕು ಅಂತ. ಜೊತೆಗೆ ಇದು ವೆನೋಮ್ನ ಕೊನೆ ಮೂವಿ ಆಗಿರೋದ್ರಿಂದ ನಾವು ವೆನೋಮ್ ವರ್ಸಸ್ ಸ್ಪೈಡರ್ ಮ್ಯಾನ್ನ ಫೇಸ್ ಆಫ್ ನೋಡಬಹುದು. ಆದರೆ ಈಗ ಬಂದಿರೋ ರಿಪೋರ್ಟ್ಸ್ ಪ್ರಕಾರ ವೆನೋಮ್ ವರ್ಸಸ್ ಸ್ಪೈಡರ್ ಮ್ಯಾನ್ನ ಫೇಸ್ ಆಫ್ ಆಗೋದು ಸೋನಿ ಯೂನಿವರ್ಸಲ್ ಅಲ್ಲ, ಅದರ ಬದಲು ಮಾರ್ವೆಲ್ ಯೂನಿವರ್ಸಲ್ಲಿ. ಸೊ ನಿಮಗೆ ಇಲ್ಲಿಗೆ ಗೊತ್ತಾಗಿರಬಹುದು ಯಾವ ಸ್ಪೈಡರ್ ಮ್ಯಾನ್ ಅಂತ, ಅದು ಬೇರೆ ಯಾರೂ ಅಲ್ಲ, ಟಾಮ್ ಹಾಲೆಂಡ್ನ ಸ್ಪೈಡರ್ ಮ್ಯಾನ್. ಸೊ ಹಾಗಿದ್ರೆ ನಮ್ಮಂಥ ಆಂಡ್ರೂ ಗಾರ್ಫೀಲ್ಡ್ ಸ್ಪೈಡರ್ ಮ್ಯಾನ್ ಫ್ಯಾನ್ಸ್ಗೆ ಸ್ವಲ್ಪ ಬೇಜಾರಾಗುತ್ತೆ. ಆದರೆ ವರಿ ಮಾಡ್ಕೊಬೇಡಿ, ಯಾಕಂದರೆ ಈಗ ದ ಅಮೇಜಿಂಗ್ ಸ್ಪೈಡರ್ ಮ್ಯಾನ್ 3 ಮೂವಿ ಬರೋದು ಆಲ್ಮೋಸ್ಟ್ ಕ್ಯಾನ್ಸಲ್ ಆಗಿದೆ. ಆದರೆ ನಾವು ಆಂಡ್ರೂ ಗಾರ್ಫೀಲ್ಡ್ ಸ್ಪೈಡರ್ ಮ್ಯಾನ್ನ ಸ್ಟೋರಿ ಲೈನ್ನ ಬೇರೆ ಬೇರೆ ಮೂವಿಗಳಲ್ಲೇ ನೋಡಬಹುದು. ಸೊ ಒಂದು ಸೋಲೋ ಮೂವಿ ಬರೋಕ್ಕೂ ಮುಂಚೆನೇ ಕೆಲವೊಂದು ಮೂವಿಗಳಲ್ಲಿ ಕ್ಯಾಮಿಯೋಸ್ನ ಸೆಟಪ್ ಮಾಡಿ ಅದಾದಮೇಲೆ ಮುಂದೆ ಒಂದು ಸೆಪರೇಟ್ ಆಂಡ್ರೂ ಗಾರ್ಫೀಲ್ಡ್ ಸ್ಪೈಡರ್ ಮ್ಯಾನ್ ಬಗ್ಗೆನೇ ಒಂದು ಮೂವಿ ಮಾಡಿ ಅಲ್ಲಿ ನಾವು ನೋಡಬಹುದು. ಜೊತೆಗೆ ಈಗ ವೆನೋಮ್ 3 ಮೂವಿ ಪ್ರೀಪೋನ್ ಕೂಡ ಆಗಿದೆ. ಸೊ ಈಗ ಈ ಮೂವಿ ರಿಲೀಸ್ ಆಗೋದು ಅಕ್ಟೋಬರ್ 25 ಈ ವರ್ಷದಲ್ಲೇ. ಅಲ್ಲ, ಸೋನಿಯವ್ರಿಗೆ ಏನು ಧೈರ್ಯ ನೋಡಿ, ಮ್ಯಾಡಮ್ ವೆಬ್ ಅಂತ ಫ್ಲಾಪ್ ಮೂವಿ ಕೊಟ್ಟ ಮೇಲೂ ಕೂಡ ವೆನೋಮ್ 3 ಮೂವಿನ ಇನ್ನೂ ಪ್ರೀಪೋನ್ ಮಾಡಿದ್ದಾರೆ. ಸೊ ನಾನಂತೂ ಈ ಮೂವಿ ಮೇಲೆ ಏನೂ ಕೂಡ ಹೋಪ್ಸ್ ಇಟ್ಕೊಳಕ್ಕೆ ಹೋಗಲ್ಲ, ಯಾಕಂದರೆ ಈ ಮೂವಿ ಬಂದು ಸೋನಿ ಅವ್ರದ್ದು. ಸೊ ಏನು ಬೇಕಾದ್ರೂ ಮಾಡಬಹುದು. ಸೊ ನೋಡೋಣ ಈ ಮೂವಿ ಹೇಗಿರುತ್ತೆ ಅಂತ. ಇನ್ನು ಸ್ಪೈಡರ್ ಮ್ಯಾನ್ 4 ಬಗ್ಗೆ ಮಾತಾಡಬೇಕಂದ್ರೆ, ಸೊ ಕೊನೆಗೂ ಈಗ ಮಾರ್ವೆಲ್ ಮತ್ತು ಸೋನಿ ಅವರ ಕ್ಲಾಶ್ ಈಗ ಸಾರ್ಟ್ ಆಗಿದೆ ಅನಿಸುತ್ತೆ. ಸೊ ಈಗ ಸ್ಪೈಡರ್ ಮ್ಯಾನ್ 4 ಮೂವಿ ಕಂಪ್ಲೀಟ್ ಗ್ರೌಂಡೆಡ್ ಮೂವಿ ಆಗಿರುತ್ತೆ ಥ್ಯಾಂಕ್ಸ್ ಟು ಮಾರ್ವೆಲ್. ಸೊ ಹಾಗಿದ್ರೆ ಈ ಮೂವಿಯಲ್ಲಿ ನಾವು ಕಿಂಗ್ ಪಿನ್, ಡೇರ್ ಡೆವಿಲ್, ಡಿಫೆಂಡರ್ಸ್ ಜೊತೆಗೆ ಸ್ಪೈಡರ್ ಮ್ಯಾನ್ನ ಕೊಲೀಗ್ಸ್ ಆಗಿ ಆ್ಯಂಟ್ ಮ್ಯಾನ್ನ ನೋಡಬಹುದು. ಆದರೆ ಮೂವಿ ಕಂಪ್ಲೀಟ್ ಆಗಿ
ಗ್ರೌಂಡೆಡ್ ಮೂವಿ ಆಗಿರಲ್ಲ. ಯಾಕಂದರೆ ಮೂವಿ ಎಂಡಲ್ಲಿ ಮಲ್ಟಿವರ್ಸ್ ಓಪನ್ ಆಗಿ ಮತ್ತೆ ನಾವು ಸ್ಪೈಡರ್ ಮ್ಯಾನ್ನ ವೇರಿಯಂಟ್ಸ್ ನೋಡ್ತೀವಿ. ಜೊತೆಗೆ ಈ ಮೂವಿಯಲ್ಲಿ ಮೈಲ್ಸ್ ಮೊರಾಲೆಸ್ ಬರೋದು ಒಂಥರ ಕನ್ಫರ್ಮ್ ಕೂಡ ಆಗಿದೆ. ಇನ್ನು ಸ್ಪೈಡರ್ ಮ್ಯಾನ್ 4 ಮೂವಿ ರಿಲೀಸ್ ಆಗೋದು 2026 ಸ್ಟಾರ್ಟಿಂಗಲ್ಲಿ. ಸೊ ಈ ಕಡೆ ಸೋನಿಯವ್ರಿಗೂ ಬೇಜಾರಾಗಬಾರ್ದು, ಈ ಕಡೆ ಮಾರ್ವೆಲ್ ಅವ್ರಿಗೂ ಬೇಜಾರಾಗಬಾರ್ದು ಅಂತ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಇನ್ನು ಮಾರ್ವೆಲ್ನ ಫೇಸ್ 4ಅಲ್ಲಿ ಒಂದು ಮ್ಯಾಸಿವ್ ಹಿಟ್ ಕೊಟ್ಟಿರುವ ಮೂವಿ ಆದ ಶಾಂಗ್-ಚಿ, ಈಗ ಮೂವಿಯ ಸೀಕ್ವೆಲ್ ಕೂಡ ರೆಡಿ ಆಗ್ತಿದೆ. ಸೊ ಶಾಂಗ್-ಚಿ 2 ಮೂವಿಯ ಪ್ರೀ ಪ್ರೊಡಕ್ಷನ್ 2025 ಸ್ಟಾರ್ಟಿಂಗಲ್ಲಿ ಶುರು ಆಗುತ್ತೆ. ಸೊ ಮೂವಿ 10 ರಿಂಗ್ಸ್ ಜೊತೆಗೆ ಮಲ್ಟಿವರ್ಸ್ ಬಗ್ಗೆ ಕೂಡ ಫೋಕಸ್ ಆಗಿರುತ್ತೆ. ಸೊ ಮೂವಿಯಲ್ಲಿ 10 ರಿಂಗ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಕ್ಯಾಂಗ್ ಬಗ್ಗೆ ಮಾತಾಡಲೇಬೇಕು. ಆ್ಯಂಡ್ ಈಗ ಕ್ಯಾಂಗ್ ಬಗ್ಗೆ ಎಲ್ಲೂ ಕೂಡ ಅಪ್ಡೇಟ್ಸ್ ಇಲ್ಲ. ಕ್ಯಾಂಗ್ ಈ ಮಲ್ಟಿವರ್ಸ್ ಸಾಗಲ್ಲಿ ಇನ್ನೂ ಕೂಡ ಒಂದು ಬಿಗ್ ಬ್ಯಾಡ್ ವಿಲನ್ ಆಗಿ ಕಾಣಿಸ್ಕೊಂತಾನ ಇಲ್ವಾ ಅಂತ. ಆದರೆ ಈ ಮೂವಿಯಲ್ಲಿ ನಾವು ಐರನ್ ಫಿಸ್ಟ್ನ ನೋಡಬಹುದು. ಸೊ ಈ ಮೂವಿಯಲ್ಲಿ ನಾವು ಶಾಂಗ್-ಚಿ ವರ್ಸಸ್ ಐರನ್ ಫಿಸ್ಟ್ನ ನೋಡಬಹುದು. ಒಂಥರ ಕಾಮಿಕ್ ಬುಕ್ ರೈವಲ್ರಿ ನೋಡಬಹುದು. ಸೊ ಈ ಮೂವಿ ಅವೆಂಜರ್ಸ್ 5ಗೂ ಮುಂಚೆ ರಿಲೀಸ್ ಆಗೋ ಚಾನ್ಸಸ್ ಇದೆ. ಇನ್ನು ಈ ಮೂವಿಯಲ್ಲಿ ಶಾಂಗ್-ಚಿನ ಬಿಟ್ಟು ನಾವು ಬ್ರೂಸ್ ಬ್ಯಾನರ್, ಕ್ಯಾಪ್ಟನ್ ಮಾರ್ವೆಲ್, ಸ್ಯಾಮ್ ವಿಲ್ಸನ್ನ ಕ್ಯಾಪ್ಟನ್ ಅಮೆರಿಕಾ ಜೊತೆಗೆ ವಾಂಗ್ನ ನೋಡಬಹುದು. ಸೊ ಬ್ರೂಸ್ ಬ್ಯಾನರ್, ಕ್ಯಾಪ್ಟನ್ ಮಾರ್ವೆಲ್ ಜೊತೆಗೆ ವಾಂಗ್ ಯಾಕೆ ಅಂದರೆ ಶಾಂಗ್-ಚಿ ಮೂವಿಯ ಪೋಸ್ಟ್ ಕ್ರೆಡಿಟ್ ಸೀನಲ್ಲಿ ನಾವು ಈ 3 ಜನ ಆ 10 ರಿಂಗ್ಸ್ನ ಸ್ಟಡಿ ಮಾಡ್ತಿರೋ ನೋಡ್ತೀವಿ. ಜೊತೆಗೆ ಈಗ ಕ್ಯಾಪ್ಟನ್ ಮಾರ್ವೆಲ್ಗೆ ಒಂದು ನೆಗಾ ಬ್ಯಾಂಡ್ ಕೂಡ ಸಿಕ್ಕಿದೆ. ಸೊ ಮೇ ಬಿ ಈಗ ಕ್ಯಾಪ್ಟನ್ ಮಾರ್ವೆಲ್ ಈ 10 ರಿಂಗ್ಸ್ ಜೊತೆಗೆ ಆ ನೆಗಾ ಬ್ಯಾಂಡ್ ಯಾವುದಕ್ಕೆ ಲಿಂಕ್ ಆಗಿರಬಹುದು ಅಂತ ಹುಡುಕ್ತಾ ಇರಬಹುದು. ಇನ್ನು ಸ್ಯಾಮ್ ವಿಲ್ಸನ್ನ ಕ್ಯಾಪ್ಟನ್ ಅಮೆರಿಕಾ ಯಾಕೆ ಅಂದರೆ ಸ್ಯಾಮ್ ವಿಲ್ಸನ್ನ ಕ್ಯಾಪ್ಟನ್ ಅಮೆರಿಕಾ ಈಗ ಒಂದು ಹೊಸ ಅವೆಂಜರ್ಸ್ ಟೀಮ್ ಬಿಲ್ಡ್ ಮಾಡ್ತಿದ್ದಾನೆ. ಸೊ ಅದಕ್ಕಾಗಿ ಶಾಂಗ್-ಚಿನ ರೆಕ್ರೂಟ್ ಮಾಡ್ಕೊಳಕ್ಕೆ ಬಂದಿರಬಹುದು. ಇನ್ನು ಡಿಸ್ನಿ CEO ಆದ ಬಾಬ್ ಐಗರ್ ಅವರು ಕನ್ಫರ್ಮ್ ಮಾಡಿದ್ರು ದಟ್ ಮಾರ್ವೆಲ್ನ ಕೆಲವೊಂದು ಫಿಲಮ್ಸ್ ಮತ್ತು ಸೀರೀಸ್ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ. ಯಾಕೆ ಅಂತ ಕೇಳಿದ್ರೆ ಮಾರ್ವೆಲ್ ಅವರು ಈಗ ಕ್ವಾಂಟಿಟಿಗಿಂತ ಕ್ವಾಲಿಟಿ ಮೇಲೆ ಫೋಕಸ್ ಮಾಡಬೇಕು ಅಂತ ಕೆಲವೊಂದು ಸೀರೀಸ್ ಜೊತೆಗೆ ಮೂವೀಸ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಆದರೆ ಯಾವುದೆಲ್ಲ ಕ್ಯಾನ್ಸಲ್ ಆಗಿದೆ ಅಂತ ಇನ್ನೂ ಅನೌನ್ಸ್ ಮಾಡಿಲ್ಲ. ಸೊ ಮೇ ಬಿ ಆರ್ಮರ್ ವಾರ್ಸ್ ಮೂವಿ ಕ್ಯಾನ್ಸಲ್ ಆಗಿರಬಹುದು. ಯಾಕಂದರೆ ಮೊದಲು ಈ ಮೂವಿನ ಒಂದು TV ಸೀರೀಸ್ ಆಗಿ ಮಾಡಬೇಕು ಅಂತ ಇದ್ದರು. ಆದರೆ ಮುಂದೆ ಆ ಥರ ಬೇಡ ಅಂತ ಒಂದು ಮೂವಿ ಮಾಡಬೇಕು ಅಂತ ಫಿಕ್ಸ್ ಆದರು. ಆದರೆ ಈಗ ಸೀಕ್ರೆಟ್ ಇನ್ವೇಷನ್ ಸೀರೀಸ್ ಫ್ಲಾಪ್ ಆಗಿದ್ದರಿಂದ ಈ ಪ್ರಾಜೆಕ್ಟ್ನ ಕ್ಯಾನ್ಸಲ್ ಮಾಡಬಹುದು. ಜೊತೆಗೆ ಈಗ ಆಂಟ್ ಮ್ಯಾನ್ 4, ಕ್ಯಾಪ್ಟನ್ ಮಾರ್ವೆಲ್ 3, ಎಟರ್ನಲ್ಸ್ 2 ಮೂವಿಗಳು ಕೂಡ ಕ್ಯಾನ್ಸಲ್ ಆಗಿದೆ. ಆದರೆ ಎಟರ್ನಲ್ಸ್ 2 ಮೂವಿ ಮಾತ್ರ ನಾವು ಒಂದು ಬೇರೆ ಫಾರ್ಮಲ್ಲಿ ನೋಡಬಹುದು. ಸೊ ಯಾಕೆ ಇವೆಲ್ಲ ಮೂವೀಸ್ಗಳು ಕ್ಯಾನ್ಸಲ್ ಆಗಿದೆ ಅಂದರೆ ಯಾಕಂದರೆ ಎಟರ್ನಲ್ಸ್, ಆಂಟ್ ಮ್ಯಾನ್ 3 ಜೊತೆಗೆ ಕ್ಯಾಪ್ಟನ್ ಮಾರ್ವೆಲ್ 2 ಮೂವಿಗಳು ಬಾಕ್ಸ್ ಆಫೀಸಲ್ಲಿ ಫ್ಲಾಪ್ ಆಗಿತ್ತು. ಸೊ ಅದಕ್ಕಾಗಿ ಈಗ ಬಾಬ್ ಐಗರ್ ಅವರು ರಿಸ್ಕ್ನ ತಗೊಳಕ್ಕಾಗಲ್ಲ ಅಂತ ಈ ಮೂವಿಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಕಂಪ್ಲೀಟ್ ಕನ್ಫರ್ಮೇಷನ್ ನಮಗೆ ಜುಲೈ ಮಂತಲ್ಲಿ ಸಿಗುತ್ತೆ. ಯಾಕಂದರೆ ಜುಲೈ ಮಂತಲ್ಲಿ ಸ್ಯಾನ್ ಡಿಯೇಗೋ ಕಾಮಿಕಾನ್ ಇವೆಂಟ್ ಇದೆ. ಇನ್ನು ಮಾರ್ವೆಲ್ನ ಇನ್ನೊಂದು ಆ್ಯನಿಮೇಟೆಡ್ ಸೀರೀಸ್ ಆದ ಯುವರ್ ಫ್ರೆಂಡ್ಲಿ ನೇಬರ್ಹುಡ್ ಸ್ಪೈಡರ್ ಮ್ಯಾನ್ ಸೀರೀಸ್ನ ಹೊಸ ಲೋಗೋ ಬಿಟ್ಟಿದ್ದಾರೆ. ಈ ಸೀರೀಸ್ ನಮಗೆ ಮೇ ಮಂತಲ್ಲಿ ಸಿಗಬಹುದು. ಇನ್ನು ಸ್ಪೈಡರ್ ಮ್ಯಾನ್ ಮೂವೀಸ್ಗಳ ಫ್ಯಾನ್ಸ್ ಯಾರಿದ್ದಾರೋ ಅವ್ರಿಗೆ ಒಂದು ಗುಡ್ ನ್ಯೂಸ್ ಅನ್ಬಹುದು. ಯಾಕಂದರೆ ಟೋಬಿ ಮ್ಯಾಗ್ವೈರ್ನ ಸ್ಪೈಡರ್ ಮ್ಯಾನ್ ಮೂವಿಗಳಿಂದ ಈಗ ಬಂದಿರುವ ಸ್ಪೈಡರ್ ಮ್ಯಾನ್ ನೋ ವೇ ಹೋಮ್ ಮೂವಿ ತನಕ ಎಲ್ಲ ಮೂವೀಸ್ಗಳು ಕೂಡ ಏಪ್ರಿಲ್ 15 ಜೂನ್ 3 ತನಕ ವೀಕ್ಲಿ ಒಂದೊಂದು ಮೂವಿಯಾಗಿ ರಿಲೀಸ್ ಆಗ್ತಿದೆ. I love you guys. Thank you. ಆದರೆ ಸೆಲೆಕ್ಟೆಡ್ ಥಿಯೇಟರ್ಸ್ ಅಲ್ಲಿ ಮಾತ್ರ. ಸೊ ನೀವು ಮತ್ತೆ ಯಾವ ಮೂವಿಗಳು ನೋಡೋಕ್ಕೆ ವಾಪಸ್ ಥಿಯೇಟರ್ಗೆ ಹೋಗ್ತೀರಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ನಾನಂತೂ ದ ಅಮೇಜಿಂಗ್ ಸ್ಪೈಡರ್ ಮ್ಯಾನ್ 2 ಜೊತೆಗೆ ಸ್ಪೈಡರ್ ಮ್ಯಾನ್ ನೋ ವೇ ಹೋಮ್ ಮೂವಿ ನೋಡೋಕ್ಕಂತೂ ಮತ್ತೆ ವಾಪಸ್ ಥಿಯೇಟರ್ಗೆ ಹೋಗ್ತೀನಿ. ಆ್ಯಂಡ್ ದ ಮೋಸ್ಟ್ ಅವೇಟೆಡ್ ಕಾಮಿಕ್ ಬುಕ್ ಮೂವಿ ಆದ ವರ್ಲ್ಡ್ ವಾರ್ ಹಲ್ಕ್ ಮೂವಿ ಬಗ್ಗೆ ಅಪ್ಡೇಟ್ಸ್ ಕೂಡ ಇದೆ. ಸೊ ಕೆವಿನ್ ಫ್ಯಾಗಿ ಅವರು ಹಲ್ಕ್ನ ಇಟ್ಕೊಂಡು ಒಂದು ಸೋಲೋ ಮೂವಿ ಮಾಡೋಕ್ಕಾಗಲ್ಲ, ಯಾಕಂದರೆ ಬಜೆಟ್ ತುಂಬ ಜಾಸ್ತಿ ಆಗುತ್ತೆ ಅಂತ. ಸೊ ಇದರಿಂದ ಈಗ ವರ್ಲ್ಡ್ ವಾರ್ ಹಲ್ಕ್ ಮೂವಿ ಒಂದು ಅವೆಂಜರ್ಸ್ ಲೆವೆಲ್ ಮೂವಿ ಮಾಡೋಕ್ಕೆ ರೆಡಿ ಆಗ್ತಿದೆ. ಸೊ ಇದೇ ಥರ ನಾವು ಕ್ಯಾಪ್ಟನ್ ಅಮೆರಿಕಾ ಬ್ರೇವ್ ನ್ಯೂ ವರ್ಲ್ಡ್ ಮೂವಿ ನೋಡ್ತೀವಿ. ಯಾಕಂದರೆ ಈ ಮೂವಿಯ ಮೇನ್ ಪ್ಲಾಟ್ ಬಂದು ಸೂಪರ್ ಸೋಲ್ಜರ್ ಸಿರಮ್ ಮೇಲೆ ಫೋಕಸ್ ಆಗಿರುತ್ತೆ. ಆ್ಯಂಡ್ ಈ ಮೂವಿಯಲ್ಲಿ ರೆಡ್ ಹಲ್ಕ್, ದ ಲೀಡರ್, ಮೇ ಬಿ ಶಿ ಹಲ್ಕ್ ಇವರೆಲ್ಲರೂ ಇದ್ದರೆ ನಮ್ಮ ಬ್ರೂಸ್ ಬ್ಯಾನರ್ ಇರಲೇಬೇಕು ತಾನೆ. ಸೊ ಬ್ರೂಸ್ ಬ್ಯಾನರ್ನ ಕೂಡ ನೋಡ್ತೀವಿ ಈ ಮೂವಿಯಲ್ಲಿ. ಆ್ಯಂಡ್ ಏನಾದರೂ ಈ ಮೂವಿಯಲ್ಲಿ ಮೇ ಬಿ ಬ್ರೂಸ್ ಬ್ಯಾನರ್ ಒಂದು ಪ್ರೊಫೆಸರ್ ಹಲ್ಕಿಂದ ಆಂಗ್ರಿ ಹಲ್ಕ್ ಆಗಿ ಟ್ರಾನ್ಸ್ಫಾರ್ಮ್ ಆಗಿ ಇದರಿಂದ ಮುಂದೆ ನಾವು ವರ್ಲ್ಡ್ ವಾರ್ ಹಲ್ಕ್ ಮೂವಿಗೆ ಸೆಟಪ್ ಮಾಡಬಹುದಾ ಅಂತ ನೋಡಬೇಕು. ಅಥವಾ ವರ್ಲ್ಡ್ ವಾರ್ ಹಲ್ಕ್ ಸ್ಟೋರಿ ಲೈನ್ನ ನಾವು ಡೈರೆಕ್ಟ್ ಆಗಿ ಫೇಸ್ 7 ನೋಡಬಹುದಾ ಅಂತ ನೋಡಬೇಕು. ನನಗನ್ಸೋ ಪ್ರಕಾರ ವರ್ಲ್ಡ್ ವಾರ್ ಹಲ್ಕ್ ಸ್ಟೋರಿ ಲೈನ್ನ
ಫೇಸ್ 7 ತೆಗೆದ್ರೇ ಒಂದು ಯೂಸ್ ಆಗಬಹುದು. ಯಾಕಂದರೆ ಈಗಲೇ ಮಲ್ಟಿವರ್ಸ್ ಸಾಗಲ್ಲಿ ತುಂಬಾ ಸ್ಟೋರಿ ಲೈನ್ಗಳಿದೆ ತುಂಬಿಸೋಕ್ಕೆ. ಸೊ ಒಂದು ಸೆಪ್ರೇಟ್ ಸಾಗಲ್ಲಿ ವರ್ಲ್ಡ್ ವಾರ್ ಹಲ್ಕ್ನ ತೋರಿಸಿ ಹಲ್ಕ್ ಎಷ್ಟು ಪವರ್ಫುಲ್, ಎಷ್ಟು ಸ್ಟ್ರಾಂಗ್ ಅಂತ ನಾವು ನೋಡಬಹುದು. ಇನ್ನು ನಮ್ಮ ಡೆಡ್ ಪೂಲ್ ಆ್ಯಂಡ್ ವಾಲ್ವರಿನ್ ಮೂವಿ ಬಗ್ಗೆ ಮಾತಾಡಬೇಕಂದ್ರೆ, ಸೊ ಈ ಮೂವಿಯಲ್ಲಿ ಕನ್ಫರ್ಮ್ ಆಗಿದೆ ದಟ್ ಹೆನ್ರಿ ಕ್ಯಾವಿಲ್ ಅವರು ವಾಲ್ವರಿನ್ನ ಇನ್ನೊಂದು ವೇರಿಯಂಟ್ ಆಗಿ ನಾವು ನೋಡ್ತೀವಿ. ಸೊ ಹಾಗಿದ್ರೆ ಫೇಸ್ 7 ಇಂದ ನಾವು ಹೆನ್ರಿ ಕ್ಯಾವಿಲ್ನ ಒಂದು ನ್ಯೂ ವಾಲ್ವರಿನ್ ಆಗಿ ಕಾಣಿಸ್ಕೊಂತಾರ? ಸೊ ಇದಕ್ಕೆ ಆನ್ಸರ್ ಮೇ ಬಿ ಇರಬಹುದು ಅಥವಾ ಇಲ್ದೇನೂ ಇರಬಹುದು. ಯಾಕಂದರೆ ಈ ಮೂವಿ ಒಂದು ಮಲ್ಟಿವರ್ಸ್ ಮೂವಿ ಆಗಿರೋದ್ರಿಂದ ಮೇ ಬಿ ನಾವು ಈ ಮೂವಿಯಲ್ಲಿ ಹೆನ್ರಿ ಕ್ಯಾವಿಲ್ ಅವ್ರನ್ನ ವಾಲ್ವರಿನ್ ಆಗಿ ಒಂದು ಕ್ಯಾಮಿಯೋ ಆಗಿ ನೋಡಬಹುದು. ಆ್ಯಂಡ್ ಮುಂದೆ ಫೇಸ್ 7ನಲ್ಲಿ ಹೆನ್ರಿ ಕ್ಯಾವಿಲ್ ಅವರು ಸೈಕ್ಲಾಪ್ಸ್ ಆಗಿ ಇಡೀ ಎಕ್ಸ್ಮೆನ್ ಟೀಮ್ನ ಲೀಡ್ ಮಾಡಬಹುದು. ಸೊ ದಿನೇ ದಿನೇ ಡೆಡ್ ಪೂಲ್ ಆ್ಯಂಡ್ ವಾಲ್ವರಿನ್ ಮೂವಿ ಮೇಲೆ ಹೈಪ್ ತುಂಬ ಜಾಸ್ತಿ ಆಗ್ತಿದೆ. ಸೊ ನೋಡೋಣ ಈ ಮೂವಿ ಹೇಗೆ ಬರುತ್ತೆ ಅಂತ. ಇನ್ನು DC ಕಡೆಗೆ ಬರಬೇಕಂದ್ರೆ ಸೂಪರ್ಮ್ಯಾನ್ ಮೂವಿ ಶೂಟಿಂಗ್ ಶುರು ಆಗಿದೆ. ಆ್ಯಂಡ್ ಈಗ ನಮಗೆ ಸಿಕ್ಕಿರುವ ಲೀಕ್ ಫೋಟೋಸಲ್ಲಿ ನಾವು ಈ ಮೂವಿಯಲ್ಲಿ ದ ಇಂಜಿನಿಯರ್ ಕ್ಯಾರೆಕ್ಟರ್ ನೋಡಬಹುದು. ನಾವುಗಳಲ್ಲ, DCಯ ಒಂದು ಕ್ಯಾರೆಕ್ಟರ್ ಆದ ದ ಇಂಜಿನಿಯರ್ನ ನೋಡಬಹುದು. ಆ್ಯಂಡ್ ಈ ಮೂವಿಯ ಪ್ಲಾಟ್ ಬಂದು ಫೋರ್ಟ್ರೆಸ್ ಆಫ್ ಸಾಲಿಟ್ಯೂಡ್ ಮೇಲೆ ಇರುತ್ತೆ ಅಂತೆ. ಸೊ ನಮ್ಮ DC ಫ್ಯಾನ್ಸ್ ಏನಾದರೂ ಕಮೆಂಟ್ಸಲ್ಲಿ ಇದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಅಂತ ರಿಕ್ವೆಸ್ಟ್ ಇದ್ದರೆ ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಸೊ ಒಂದು ಬ್ಯಾಡ್ ನ್ಯೂಸ್ ಕೊಟ್ಟು ಈ ವಿಡಿಯೋನ ಮುಗಿಸ್ತೀನಿ. ಅದೇನಂದರೆ ದ ಬ್ಯಾಟ್ಮ್ಯಾನ್ 2 ಮೂವಿ ಈಗ ಮತ್ತೆ ಪೋಸ್ಟ್ಪೋನ್ ಆಗಿದೆ. ಆ್ಯಂಡ್ ಅದು ಜಸ್ಟ್ 1-2 ತಿಂಗಳುಗಳಲ್ಲ, ಒಂದು ವರ್ಷ ಜಂಪ್ ತಗೊಂಡಿದೆ. ಸೊ ಈಗ ದ ಬ್ಯಾಟ್ಮ್ಯಾನ್ 2 ಮೂವಿ ರಿಲೀಸ್ ಆಗೋದು ಅಕ್ಟೋಬರ್ 2, 2026ಗೆ. ಆ್ಯಂಡ್ ಇವತ್ತಿಗೆ ಇಷ್ಟೇ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು 3000.